ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಯಲಹಂಕ ನ್ಯೂಟನ್ ಪೊಲೀಸ್ ಠಾಣೆ ಮುಂದೆ ಪ್ರವೀಣ್ ಶೆಟ್ಟಿ ಕೂಡ ಇದ್ದಾರೆ. ಕರವೇ ಏನು ಹೇಳ್ತಾರೆ ಅವ್ರನ್ನ ಕೇಳೋಣ ಬನ್ನಿ. ಸರ್, ಇದು ಏನು ಸರ್ ಘಟನೆ? ಈಗ ಬಸವರಾಜ್ ಹುಡುಗ ಡೆಪ್ಟೋದಲ್ಲಿ ಕೆಲಸ ಮಾಡ್ತಾನೆ. ಅವ್ನು ಡಬಲ್ ಡಿಗ್ರಿ ಕೆಲಸ ಸಿಗದೇನೆ ತಂದೆ ತಾಯಿಗಳನ್ನ ಹೊಟ್ಟೆ ಹೊರಿಲಿಕ್ಕೆ ಬೆಂಗಳೂರು ನಗರದಲ್ಲಿ ಕೆಲಸ ಮಾಡಲಿಕ್ಕೆ ಡೆಪ್ಟೋದಲ್ಲಿ ಸರ್ವಿಸ್ ಮಾಡೋಕ್ಕೆ 4 ಗಂಟೆ ರಾತ್ರಿಗೆ ಹೋಗಿದ್ದಾನೆ. ಈ 4 ಗಂಟೆ ರಾತ್ರಿಯಲ್ಲಿ ಬೇರೆ ಭಾಷೆಯವರು ಆ ಹುಡುಗನ್ನ ಹೊಡೆದು ಬೇರೆ ಬೇರೆ ಭಾಷೆಯಲ್ಲಿ ಬೈದು ಅವಮಾನ ಮಾಡ್ತಾರೆ ಅಂದರೆ ಬೆಂಗಳೂರು ನಗರ ಸಾಕ್ತಾ ಇದೆ. ಇದನ್ನು ಯಾರು ಕೇಳಬೇಕು ಪ್ರಶ್ನೆ ಆಗಿದೆ. ಅದಾದಮೇಲೆ ಇವನ ಜೊತೆಗೆ ಕೇಳಲಿಕ್ಕೆ ಹೋದಂಥ ನಮ್ಮ ಸಂಘಟನೆ ಹುಡುಗ ರಕ್ಷಿತ್ ಅವ್ರನ್ನೂ ಸಹ ನಮ್ಮ ಹೊಯ್ಸಳ ಪೊಲೀಸರು ಯಾರೋ ಒಬ್ಬ, ಎಲ್ಲ ಪೊಲೀಸರಿಗೆ ಹೇಳಲ್ಲ, ಕೆಟ್ಟದಾಗಿ ಬೈದು ಅವನ್ನ ಅರೆಸ್ಟ್ ಮಾಡೋಕ್ಕೆ ಹೋಗಿ ಅದಾದಮೇಲೆ ನಾವು ಇನ್ಸ್ಪೆಕ್ಟ್ರ್ ಮತ್ತು ACP ಅವರು ತುಂಬ ಸಪೋರ್ಟ್ ಮಾಡಿ ಅವ್ರ ಮೇಲೆ ಮೊಕದ್ದಮೆ FIRಗಳನ್ನ ಹಾಕ್ಸಿದ್ದೀವಿ. ಅಲ್ಲ, ಏನು ಕಾರಣಕ್ಕೋಸ್ಕರ ಏನು ಮಾಡ್ತಿದ್ರಲ್ಲಿ? ಏನದು PG ಏನಾಗಿತ್ತು ಅದು ಅಂತ? PG ನನ್ನ ಐಡಿಯಾ PGಯಲ್ಲೆಲ್ಲ ಸೇರ್ಕೊಂಡಿದ್ದಾರೆ. PG ಆಗಿಲ್ಲ, ಅದು ಎಲ್ಲ ನೋಡಕ್ಕೆ ಹೋದರೆ ಎಲ್ಲ ITBTಯಲ್ಲಿ ಇರೋಂಗೆ ಇದ್ದಾರೆ. ರಾತ್ರಿ ಎಲ್ಲ ಪಾರ್ಟಿ ಮಾಡಿದ್ದಾರೆ. ವೀಕೆಂಡ್ ಶುಕ್ರವಾರ ಅಲ್ವಾ, ರಾತ್ರಿ ಪಾರ್ಟಿ ಮಾಡಿದ್ದಾರೆ. ಅಲ್ಲಿ ಡ್ರಗ್ಸ್ ಇದೆಯಾ ಅಥವಾ ಬೇರೆ ಗಾಂಜಾ ಇದೆಯಾ ಏನಿದೆ ಅನ್ನೋ ತಿಳ್ಕೊಬೇಕಾಯ್ತು. 4 ಗಂಟೆಗೆ ಹುಡುಗನಿಗೆ ಸುಮ್ಮನೆ ಹಿಂದಿಯಲ್ಲಿ ಕೆಟ್ಟ ಶಬ್ದಗಳಲ್ಲಿ ಬೈದು ಹಲ್ಲೆ ಮಾಡ್ತಾರೆ ಅಂದರೆ ಬೆಂಗಳೂರು ನಗರ ಎಲ್ಲಿದೆ? ಯಾವ ಕೆಂಪೇಗೌಡರು ಯಾರಿಗೆ ಕಟ್ಟಿದ್ರು? ಇವತ್ತು ಏನಾಗ್ತಾಯಿದೆ ಬೆಂಗಳೂರು ನಗರದಲ್ಲಿ? ಪೊಲೀಸರ ಮೇಲೆ ದಾಳಿ ಆಗ್ತಾ ಇದೆ, ಬಸ್ ಕಂಡಕ್ಟರ್ ಮೇಲೆ, ಡ್ರೈವರ್ ಮೇಲೆ ದಾಳಿ ಆಗ್ತಾ ಇದೆ. ಇನ್ನೊಂದು ಕಡೆ ITBTಗಳಲ್ಲಿ ಸಹೋದ್ಯೋಗಿಗಳ ಮೇಲೆ ನಿರಂತರ ದಾಳಿ ನಡೀತಾ ಇದೆ. ಬೆಂಗಳೂರು ನಗರ ಇವತ್ತು ಬೃಹತ್ ಬೆಳೆದಿದೆ. ಇಲ್ಲಿ ಸರಿಯಾದ ಕಾನೂನಿಲ್ಲ, ವಲಸೆ ನೀತಿಯನ್ನು ತರಬೇಕು. ಈ ನನ್ನ ಮಕ್ಕಳನ್ನೆಲ್ಲ ಒದ್ದೋಡಿಸ್ಬೇಕು. ಕುಡಿದು ಕನ್ನಡಿಗರ ಮೇಲೆ ಯಾರು ದಾಳಿ ಮಾಡ್ತಾರೆ ಅವ್ರಿಗೆ ಸರಿಯಾದ ಶಿಕ್ಷೆ ಮಾಡ್ಬೇಕನ್ನುವಂಥದ್ದು ನಾವು ಒತ್ತಾಯವನ್ನು ಗೃಹ ಮಂತ್ರಿಗಳೇ ಮಾಡ್ತಾ ಇದ್ದೀವಿ. ಹಿಂದಿ ಭಾಷೆ ಮಾತನಾಡಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಹಿಡ್ಕೊಂಡು ನೋಡಿ, ಎಷ್ಟು ಮಟ್ಟಿಗೆ ಸರಿ ಅಂತ ಅದೇ ಹೇಳಿರೋದು. ಇನ್ನು ಕನ್ನಡಿಗರು ಬದುಕೋದು ಕಷ್ಟ ಆಗಿದೆ. ಬೆಂಗಳೂರು ನಗರದಲ್ಲಿ ಎಲ್ಲ ಬೇರೆಯವ್ರು ಬಂದು ಸೇರ್ಕೊಂಡಿದ್ದಾರೆ, ಎಲ್ಲ ಕಬಳಿಸ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಉದ್ಯೋಗ, ನಮ್ಮ ಜಮೀನು, ನಮ್ಮ ಮನೆಗಳು. ಚಿಕ್ಕಪೇಟೆ ಯಾರು ಕಟ್ಟಿದ್ರು? ಕೆಂಪೇಗೌಡರು ಒಬ್ಬರೊಬ್ರು ಒಂದೊಂದು ಜಾತಿಯವ್ರಿಗೆ ಒಂದೊಂದು ಕುಲ ಕಸುಬು ಮಾಡೋರಿಗೆ ಒಂದೊಂದು ಪೇಟೆ ಕಟ್ಟಿದ್ರು. ಎಲ್ಲಿದ್ದಾರೆ ಕನ್ನಡಿಗರು? ಮಾರಾಡಿಗಳು ಬಂದು ಸೇರ್ಕೊಂಡ್ಬಿಟ್ರು. ITBTಗಳಲ್ಲಿ ಯಾರಿದ್ದಾರೆ? ಕೀ ಪೋಸ್ಟಲ್ಲಿ ಯಾರಿದ್ದಾರೆ? ಕನ್ನಡದ ಮಕ್ಕಳಿಗೆ, ಮಣ್ಣಿನ ಮಕ್ಕಳಿಗೆ ಎಲ್ಲಿ ಕೆಲಸ ಸಿಗ್ತಾ ಇದೆ? ಸಿದ್ದರಾಮಯ್ಯ ಅವ್ರನ್ನ ಬಂದ್ಬಿಟ್ಟು ಏನೋ ಕನ್ನಡದಲ್ಲಿ ನಾಮಫಲಕ ಕಡ್ಡಾಯ ಮಾಡಿದ್ರು. ಒಂದಿಷ್ಟು ಪ್ರದೇಶಗಳು ಕನ್ನಡಿಗರ ಪ್ರದೇಶ ಥರ ಇವತ್ತು ಕಾಣಿಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ಕನ್ನಡ ಪರ ಸಂಘಟನೆಗಳು ಬೆಂಗಳೂರು ಬಿಟ್ಟು ತೊಲಗಿ ಅಂತ ಹೇಳಿ ಇನ್ನೊಂದು ಹೋರಾಟ ಮಾಡಬೇಕಾಗುತ್ತೆ. ಕ್ರಾಂತಿಕಾರಿ ಹೋರಾಟ, ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಬೆಂಗಳೂರಿಗೆ ಈ ಪರಭಾಷಿಗರಿಗಾಗಿಯೇ ವಿಶೇಷ ನೀತಿಯನ್ನು ತರಬೇಕು ಸರ್ಕಾರ. ಮಾನ್ಯ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಕನ್ನಡದ ಪರವಾಗಿ ಮಾತಾಡ್ತಾ ಇದ್ದೀರಲ್ಲ, ಇವ್ರನ್ನ ಬಗ್ಬಡಿರಿ. ಅಧಿಕಾರಿಗಳು ಏನು ಇವತ್ತು ಹೊರ ರಾಜ್ಯದ ಅಧಿಕಾರಿಗಳನ್ನು ಎತ್ತಿ ಬಿಸಾಡಿ ನಮ್ಮ ಕನ್ನಡದ ಅಧಿಕಾರಿಗಳನ್ನ ಹಾಕಿ, ಒಳ್ಳೆ ಪೋಸ್ಟ್ಗಳಲ್ಲಿ ಕನ್ನಡದ ಅಧಿಕಾರಿಗಳು ಹಾಕಿ ಬೆಂಗಳೂರು ಕಂಟ್ರೋಲ್ ತಗೊಳ್ಳಿ. ಕನ್ನಡಿಗರ ಮೇಲೆ ದಾಳಿ ನಡೀತಾ ಇದೆ. ಕನ್ನಡಿಗರ ದಾಳಿ ಮಾಡಲಿಕ್ಕೆ ಬೇರೆ ರಾಜ್ಯದಲ್ಲಿ ಬರಬೇಕಾದ ಅವಶ್ಯಕತೆ ಇಲ್ಲ. ನಾವು ಇದ್ರೆ ನಮ್ಮನ್ನು ತಡೆಯೋಕ್ಕಾಗಲ್ಲ. ನಾವು ರಸ್ತೆಗಿಳಿದ್ರೆ ಕೇಸ್ ಹಾಕಿ ಜೈಲಿಗೆ ಕಳ್ತೀರಾ, ರೌಡಿ ಶೀಟರ್ ಮಾಡ್ತೀರಾ, ಕೇಸ್ ಹಾಕ್ತೀರಾ? ಇದನ್ನ ಎಷ್ಟು ದಿನ ತಡ್ಕೊಂಡಿರೋಕ್ಕಾಗುತ್ತೆ? ಈ ಘಟನೆಗೆ ಸಂಬಂಧಪಟ್ಟಂತೆ ಅಲ್ಲಿ ಹೆಣ್ಮಕ್ಳು ಕೂಡ ಇದ್ದಾರೆ ಸರ್. ಇದು ಘಟನೆಗೆ ಸಂಬಂಧಪಟ್ಟಂತ ಆ CCTV ದೃಶ್ಯಾವಳಿಗಳು ಕೂಡ ಗಮನಿಸೋದಾದ್ರೆ ಅವರು ಕೂಡ ಮನಸೋ ಇಚ್ಛೆ ಹಲ್ಲೆ ಮಾಡ್ತಾರೆ ಅಂತಂದ್ರೆ? ಹೌದು, ಹೆಣ್ಮಕ್ಳು ಗಂಡು ಮಕ್ಕಳು ಸೇರಿ ಒಟ್ಟಿಗೆ ಹಲ್ಲೆ ಮಾಡಿದ್ದಾರೆ. ಈ ಹುಡುಗ ಏನು ಮಾಡಿದ್ದಾನೆ ತಪ್ಪು? ಉತ್ತರ ಕರ್ನಾಟಕದ ಅಮಾಯಕ ಹುಡುಗ, ಡಬಲ್ ಡಿಗ್ರಿ ಮಾಡಿಕೊಂಡು ಹೊಟ್ಟೆಪಾಡಿಗಾಗಿ ಉದ್ಯೋಗ ಮಾಡ್ತಾ ಇದ್ದಾರೆ ಜೆಪ್ಟೋದಲ್ಲಿ. 4 ಗಂಟೆ ರಾತ್ರಿ ತನಕ ಇವ್ರು ಕುಡ್ಕೊಂಡು ರೋಡಲ್ಲಿ ಇರ್ತಾರೆ ಅಂದರೆ ಇವ್ರನ್ನ ಕಂಟ್ರೋಲ್ ಮಾಡಬೇಕಾಗಿದ್ದವ್ರು ಯಾರು? ಇವ್ರನ್ನ ಯಾಕೆ ಬಿಟ್ರು? ಇವ್ರು PGಗಳಲ್ಲಿ ಏನು ಮಾಡ್ತಾ ಇದ್ದಾರೆ? ಏನು ಮಾದಕ ವಸ್ತುಗಳಿದ್ದಾರೆ ಇವ್ರ ಮನೆಗಳಲ್ಲಿ? ಹೆಣ್ಣು, ಎಣ್ಣೆ, ಮಾದಕ ವಸ್ತು ಇಷ್ಟು ಸೇರ್ಕೊಂಡಿದ್ದಾವೆ PGಗಳಲ್ಲಿ. ಅದನ್ನು ಈ ಕೂಡಲೇ ತನಿಖೆ ಆಗಬೇಕು. ಇವ್ರನ್ನೆಲ್ಲ ಬುಗ್ಬಡಿಯುವಂಥ ಕೆಲಸ ಬೆಂಗಳೂರು ನಗರದಲ್ಲಿ ಆಗಬೇಕು ಅನ್ನೋ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಇಲ್ಲ ಅಂದರೆ ಕಂಡಲ್ಲಿ ಕನ್ನಡಿಗರು ಬಾರಿಸುವಂಥ ಕೆಲಸ ಆಗ್ತವೆ ಬೇರೆ ಭಾಷೆಯವರಿಗೆ. ಯಲಹಂಕ ನ್ಯೂಟನ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರು. ಏನು ಹೇಳ್ತಾರೆ ಸರ್ ಪೊಲೀಸ್? ಅಲ್ಲ, ಪೊಲೀಸರು ಯಲಹಂಕ ಇನ್ಸ್ಪೆಕ್ಟರ್ ಇರ್ಬೋದು ಅಥವಾ ACP ಅವರು ಇರ್ಬೋದು, ನಮಗೆ ತಕ್ಷಣ ಸ್ಪಂದಿಸಿ ಅವ್ರ ಮೇಲೆ FIRಗಳನ್ನಾಗಿ ಅವ್ರು 4 ಜನ ಅರೆಸ್ಟ್ ಮಾಡಿದ್ದಾರೆ. ಇನ್ನು ಉಳಿದ ತನಿಖೆ ಅವ್ರು ಮಾಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಹುಡುಗರಿಗೆ ಯಾರೋ ಅಧಿಕಾರಿ ಏನು ಮಾಡಿದ್ದಾರೆ ವಿಷಾದ ವ್ಯಕ್ತಪಡಿಸಿದ್ದಾರೆ. ಆದ್ದರಿಂದ ನಮ್ಮ ಅಧಿಕಾರಿಗಳು ಎಲ್ಲೋ ಒಂದು ಸಂದರ್ಭದಲ್ಲಿ ಆಯ ತಪ್ತಾರೆ. ಅದನ್ನೆಲ್ಲ ನಾವು ಹೊಟ್ಟೆ ಹಾಕೊಂತೀವಿ. ಆದರೆ ಬೇರೆಯವ್ರು ನಮ್ಮ ಮೇಲೆ ಹಲ್ಲೆ ಮಾಡಿದ್ರೆ ಯಾವತ್ತೂ ನಾವು ಸಹಿಸಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತೀವಿ. ಇದಿಷ್ಟು ಕೂಡ ಕರವೇ ಪ್ರವೀಣ್ ಶೆಟ್ಟಿ ಅವರು ಹೇಳ್ತಿರ್ತಾರೆ. ಒಟ್ಟಾರೆ ಘಟನೆಗೆ ಸಂಬಂಧಪಟ್ಟಂತೆ ಈ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ಕೂಡ ಕ್ರಮಕ್ಕೆ ಮುಂದಾಗಿರ್ತಕ್ಕಂಥದ್ದು ಸ್ವಾಗತಾರ್ಹವಾಗಿರೋದು. ಆದರೆ ಈ ರೀತಿಯ ಘಟನೆಗಳು ಮತ್ತೆ ಮರುಕಳಿಸಿರೋದ್ರ ಬಗ್ಗೆ ಸರ್ಕಾರ ಕೂಡ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು, ನೀತಿಯನ್ನು ಕೂಡ ಅನುಸರಿಸಬೇಕು ಅಂತ ಹೇಳ್ತಿರ್ತಕ್ಕಂಥದ್ದು. ಕ್ಯಾಮರಾಮನ್ ಜಗನ್ ಜೊತೆ ಶಿವಪ್ರಸಾದ್, TV9 ಬೆಂಗಳೂರು. ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ.